ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಯ್ತೀರ ಹೊಟ್ಟೆ ಎಲ್ಲ ಕಿವಿಸ್ತೈತೆ, ರಾತ್ರಿ ಇದ್ದಲು ಹಿಂಗೆ ಆಯ್ತೈತೆ. ಯವ್ವ 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 ಅಡ ಅಡ ರಸದು ಹೋಯ್ತೀರಿ. ಚೆನ್ನಾಗಿ ವರ್ಕೌಟ್ ಆದಂಗೈತೆ. ಸೊಳ್ಳೆ ನನ್ನ ಮಗ ನಿನಗೆ ಹಂಗೆ ಮಾಡಕ್ಕೆ ಹೊರಟಿದ್ದ. ಬಾಬಾ ಏನಾಯ್ತು ಬಾಬಾ? ಆಯ್ತಿಲ್ಲ, ದಾನ್ಸತ್ ಹೋಯ್ತೀನಿ. ನೆಂಟ್ರು ಪಂಟ್ರಿಗೆಲ್ಲ ಫೋನ್ ಮಾಡಿ ಕೊನೆಗಿಂತ ನೋಡ್ಕೊಂಡ್ಬಿಡ್ತೀನಿ. ನನ್ನ ಕೈಲಿ ಆಯ್ತಿಲ್ಲ. ಸೋಮ ಯಾಕ್ಲ ಹಂಗೆ ಮಾತಾಡ್ತೀಯ? ಬಿಡ್ತು ಅನ್ಲ. ಇಲ್ಲ ಅಣ್ಣ, ಬಿಡೋಣ, ಜೀವನೇ ಬಿಟ್ಬಿಡ್ತೀನಿ. ರಾತ್ರಿ ಇದ್ದಂಗೆ ಕಿವಿಸ್ತೈತಣ್ಣ. ನಂಗೆ ಯಾವುದೋ ಕಾಯಿಲೆ ಬಂದ್ಬಿಟ್ಟೈತಣ್ಣ. ಅವ್ವ ಕರ್ಮಫಲ ಅನ್ನೋದು ಇದಕ್ಕೆ ಕಣೋ ಸೋಮೇಗೌಡ. ನೀನು ಮಾಡಿದ್ನ ನೀನು ಅನುಭವಿಸ್ತಿದ್ಯಾ ಆಟೆಯ. ಇವಾಗ ಮೊದಲು ನೀನು, ನಿನ್ನ ಹಿಂದೆ ತುಂಬ ಜನ ಅವರೇ. ಇಂದ್ರೆ ನೀರು ತಗೊಂಬಮ್ಮಿ, ತಲೆ ತಟ್ಟಣ ಹೋಗು. ಸೋಮ ಸ್ವಲ್ಪ ನೀರು ಕುಡಿಲ್ಲ. ಇಲ್ಲ ಸರಿ ಹೋಯ್ತದಿಲ್ಲ. ಅಪ್ಪನ ಮಗ ಆಗಿರ್ತಾನೆ ಅಂತಂದ್ರೆ ಬಡ್ಡಿ ಮಗ ಆಗ್ಬಿಟ್ಟಿಲ್ಲ. ಬಡ್ಡಿ ಮಗನೇ ನನಗೆ ಕೊಡಕ್ಕೆ ಬಂದಿದ್ದೆ ಅಲ್ವಾ? ಇನ್ನು ಮ್ಯಾಕೆ ದಿನಾಗ್ಲೂ ನಿನಗಿದೆ ಸಜೆ ನೋಡ್ತಾ ಇರೋ. ತಿಂಗಳು ಕಳೆಯೋದ್ರಾಗೆ ನೀನು ಹುಚ್ಚನ್ನು ಮಾಡಲಿಲ್ಲ ಅಂದರೆ ನಾನು ನಿಮ್ಮ ಅಪ್ಪಂಗೆ ಹುಟ್ಟಿರೋ ಮೊದಲನೇ ಮಗ ನಾಗೇಗೌಡನೇ ಅಲ್ಲ. ಸೋಮ ಡಾಕ್ಟ್ರಿಗೆ ಫೋನ್ ಮಾಡ್ತೀವಿಲ್ಲ ಇಂದ್ರೆ ನಡಿ, ಡಾಕ್ಟ್ರಿಗೆ ಫೋನ್ ಮಾಡ. ಅಣ್ಣ, ಡಾಕ್ಟ್ರ್ ಅಲ್ಲ ಅಣ್ಣ, ಯಾವ ಬರ್ತಾರೆ ನನ್ನ ಕರ್ಕೊಂಡು ಹೋಗಕ್ಕೆ? ಬಾಬಾ ಹೇಳ್ಬೋದು, ಆದ್ರೆ ನೀವು ನಂಬಕ್ಕಿಲ್ಲ. ಏ ರಾಣಿ, ನಮ್ಮನೆ ಕುಕ್ಕರ್ನಾಗೆ ನೀನ್ ಬೇಳೆ ಹಾಕಿ ಸೀಟಿ ಕೂಗ್ಸ್ಕೋಬೇಕು ಅಂತಿದ್ಯಾ? ನೋಡಿದ್ರ ನಾನು ಹೇಳಿದ್ರು ನಿಮ್ಗೆ ನನ್ನ ಮ್ಯಾಕ್ ನಂಬಿಕೆನೆ ಬರಕ್ಕಿಲ್ಲ. ಅದ್ರ ಬದಲು ಸುಮ್ಕಿರೋದೇ ವಾಸಿ. ಏ ಇರು, ಹೇಳು, ಅದೇನು ಹೇಳು. ಬಾಬಾ ಅದು ನಿಮ್ಮ ಅಣ್ಣನೂ ಅದಕ್ಕೇನು ನೀವು ಮಾತ್ರೆ ಹಾಕ್ಬೇಕು ಅಂತ ಮಾತಾಡ್ಕೊತಿದ್ರು. ಹ್ಞೂ ಬಾಬಾ, ನಾನೇ ನನ್ನ ಕಿವಿಯಾರನೇ ಕೇಳಿಸ್ಕೊಂಡಿವ್ನಿ. ಆದರೆ ನನ್ನ ಗಂಡನ್ಗೆ ಹಾಕೋ ಮಾತ್ರೆ ಬಗ್ಗೆ ಮಾತಾಡ್ತಿದ್ರಲ್ಲ, ಆ ಮಾತ್ರೆ ನಿಮಗೂ ಹಾಕಿದ್ರೆ ನೀವು ಇನ್ನೂ ಬುದ್ಧಿವಂತರಾಯ್ತೀರಾ ಅಂತ ನಾನು ಸುಮ್ಕೆ ಇದ್ದೆ ಆಟೆಯ. ಆ ಮಾತ್ರೆಯಿಂದ ಈಟೆಲ್ಲ ಆಗುತ್ತಂತ ನಂಗೆ ಈಗಲೇ ಗೊತ್ತಾಗಿದ್ದು. ಅಣ್ಣ, ನನಗೆ ಮಾತ್ರೆ ಹಾಕ್ಬಿಟ್ಟ. ಇನ್ಮ್ಯಾಕೆ ನಾನು ನಿಂಗೆ ಹಾಕ್ತೀನಿ ಮಾತ್ರೆನ. ಸುಶೀಲಾ, ನಮ್ಮ ಪಾರು ಬಂದಾಯ್ತು. ಇನ್ಮೇಲೆ ನೋಡು, ಈ ಕತೆ ದಿಕ್ಕೆ ಬದಲಾಗತ್ತೆ. ಅಯ್ಯೋ ಸುಸ್ತಾಗೋಯ್ತು ಫ್ರೆಂಡ್ಸ್ ನಂಗೆ. ಅಯ್ಯಪ್ಪ, ಓ ಪಂಚಾಯತಿಗೆ ಯಾಕೆ ಲೇಟಾಗಿ ಬಂದಿದ್ದೀನಿ ಅಂತ ನೋಡ್ತಿದ್ದೀರಾ? ಸಾರಿ, ನಾನಿವತ್ತು ಶಾರದಮ್ಮನವ್ರ ಸೊಸೆಯಾಗಿನೋ ಅಥವಾ ನನ್ನ ಗಂಡನ ಹೆಂಡತಿ ಆಗೋ ಬಂದಿಲ್ಲ. ಬದಲಾಗಿ ಕಲಿಯುಗದ ನ್ಯಾಯಮೂರ್ತಿ, ಬಡವರ ಬಂಧು, ದೀನರ ಆಶಾಕಿರಣ, ಯುವಕರ ಆಧಾರ ಸ್ತಂಭ, ಇದೆಲ್ಲ ಆಗಿರುವ ವೀರಭದ್ರಯ್ಯನವ್ರ ಮಗಳಾಗಿ ಬಂದಿದ್ದೀನಿ. ಏನಿಲ್ಲ, ಊರಿನವರೆಲ್ಲ ಪಂಚಾಯತಿಲಿ ಸಿಕ್ಕಾಪಟ್ಟೆ ಜಟಾಪಟ್ಟಿದ್ದೋರೆ ಏನು ತೀರ್ಮಾನ ತಗೋತಾರೆ ಅಂತ ಗೊತ್ತಾಗ್ತಿಲ್ಲ ಅಂತ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಪ್ಪಂಗೆ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡಿಸ್ಕೊಂಡು ಬಂದೆ. ಈ ಕುಂಕುಮ ಒಂದು ಇಟ್ಬಿಡ್ತೀನಿ, ಆಮೇಲೆ ಅಪ್ಪ ಕಂಟಿನ್ಯೂ ಮಾಡ್ತಾರೆ. ಬಂದೆಪ್ಪ ಇರಿ.
ಅಲ್ಲಪ್ಪ, ನಿಮ್ಮನ್ನ ಡಿಗ್ನಿಫೈಡ್ ವಿಲನ್ ಅಂದ್ಕೊಂಡಿದ್ದೆ, ಆದರೆ ನೀವು ಕಚಡ ವಿಲನ್ ಆಗೋದ್ರಲ್ಲ. ಸೊ ನನ್ಗೆ ಇಷ್ಟೊಂದು ಅಪ್ಸೆಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲಪ್ಪ. ಪಾರ್ವತಿ, ಏನು ಹೊಸ ಆಟ ಆಡೋದ್ಕೊಂಡಿದೀಯಾ? ಅಪ್ಪ, ನನ್ನ ಅತ್ತೆನೇ ಒಡವೆ ಕಟ್ಕೊಂಡು ಹೋಗಿದ್ದು ಅಂತ ನೆನೆಸಿದ್ದು ನೀವು. ನನ್ನ ಅತ್ತೆ ಆ ಒಡವೆನ ನಿಮ್ಮಿಂದ ಸೇಫ್ ಮಾಡಿ ವಾಪಸ್ ದೇವಸ್ಥಾನಕ್ಕೆ ತಗೊಂಬಂದು ಕೊಡೋ ಗ್ಯಾಪಲ್ಲಿ ನನ್ನ ಅತ್ತೆನೇ ಕಳ್ಳಿ ಮಾಡ್ಬಿಟ್ಟಿದ್ದೀರಲ್ಲ. ನೀವು ಸಾಮಾನ್ಯದವರಲ್ಲ ಬಿಡಿ. ಮಳ್ಳ ನೀವು ಮಳ್ಳ. ಪಾರ್ವತಿ, ಮಾತಿನ ಮೇಲೆ ನಿಗಾ ಇರಲಿ. ಈಗ ಈ ನಿಗಾ ಜಗಮಗ ಎಲ್ಲ ನೀವೇ ಹೇಳ್ತೀರ. ಯಾಕೆ ಹೇಳಿ? ನೀವು ಆ ಒಡವೆನ ಕತ್ಕೊಂಡು ನೀವು ಬಚ್ಚಿಟ್ಕೊಂಡಿದ್ದೀರಲ್ಲ, ಆ ಜಾಗದಿಂದನೇ ನಾನು ಬರ್ತಿರೋದು. ನೀವು ಪಂಚಾಯತಿಲಿ ನನ್ನ ಅತ್ತೆನ ಬಹಿಷ್ಕಾರ ಹಾಕೋದಾಗ್ಲಿ, ಪೊಲೀಸರಿಗೆ ಹಿಡ್ಕೊಡೋದಾಗ್ಲಿ ಮಾಡಿದ್ರು, ನೀವು ಬಚ್ಚಿಟ್ಟಿದ್ದೀರಲ್ಲ ಆ ಒಡವೆನ, ಆ ಜಾಗಕ್ಕೆ ನಾನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. ಆಗ ಮುಂದೆ ಅವರೇ ನಿಂತು ಹಾರಿಗುದ್ ಲಿಪಿಕಾಸಿ ತೊಗೊಂಡಾಗಿಲಿ, ಆಗ ಗೊತ್ತಾಗತ್ತೆ ಕಲಿಯುಗದ ನ್ಯಾಯಮೂರ್ತಿ ಯಾರು ಅಂತ. ಒಳ್ಳೇದಾಗ್ಲಿ ಅಪ್ಪ ನಿಮಗೆ. ಅಮ್ಮ, ಅಪ್ಪ ಕಂಟಿನ್ಯೂ ಮಾಡ್ಬೋದು, ಕಂಟಿನ್ಯೂ ಮಾಡಿ. ಪಾರವ್ವ, ಅದೇನ್ ಮಾತಾಡ್ದವ್ವ? ಓಹೋ, ಏನು ಹೇಳ್ತಿದ್ದೆ ಇಷ್ಟೊತ್ತು ಅಂತನಾ? ಏನಿಲ್ಲ, ಪುರೋಹಿತರು ಮಂತ್ರ ಹೇಳ್ಕೊಟ್ಟಿದ್ರು, ಅದನ್ನು ಜಪಿಸ್ತಿದ್ದೆ. ಪಾಪ ನಮ್ಮ ಅಪ್ಪಂಗೆ ಒಳ್ಳೇದಾಗಬೇಕಲ್ವಾ? ಅತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆ ಮಾಕಳವ ನಮ್ಮ ಜೊತೆನೇ ಇರೋದು. ನಮ್ಮ ಮನೆ ದೀಪ